ಬಿಜೆಪಿ ನಾಯಕರಿಗೆ ಇದು ಶೋಭೆ ತರಲ್ಲ. ಬಿಜೆಪಿಯ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿರುವುದು. ಇಂತಹ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಸಿಎಂ ಹೆದರಲ್ಲ. ಅಧ್ಯಕ್ಷರು ಬಿಜೆಪಿ ನಾಯಕರಿಗೆ ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ. ಅಧ್ಯಕ್ಷರು ಅಂತ ಅಂದ್ರೆ ಡಿಸಿಎಂ ಸಾಹೇಬರು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿರೋದು. ಬಿಜೆಪಿ ನಾಯಕರಿಗೆ ಇದು ಶೋಭೆ ತರಲ್ಲ. ಬಿಜೆಪಿಯ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಇಂಥ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಸಿಎಂ ಹೆದರಲ್ಲ. ಬಿಜೆಪಿಯವರ ವರ್ತನೆಗಳಿಗೆ ನಾವು ಭಯ ಪಡಲ್ಲ. ಅಧ್ಯಕ್ಷರು ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಮಾವೇಶಕ್ಕೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ನುಗ್ಗಿದ್ದರಿಂದ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗ್ಬಿಟ್ರು. ಬಹಳ ಕೋಪ ಬಂದ್ಬಿಡ್ತು ಅವ್ರಿಗೆ. ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೇನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಅವರು ಪಕ್ಕ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದ್ರು. ಸಾವಿರಾರು ಬರ್ಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ ಇಂಥ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ, ನಾವ್ ಎಷ್ಟು ನೋಡಿದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟ್ಯ ಗೊತ್ತಿದೆ. ಆದ್ರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶ ಮನೋಭಾವನ. ಅಧ್ಯಕ್ಷರು ಎಚ್ಚರಿಕೆ ಸಂದೇಶ ಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗೃಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾರೆ. ಅಲ್ಲ, ನಿಮ್ಮ ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನು ಕೊಡಿದ್ದಾರೆ ಎಲ್ಲ ಕಾರ್ಯಕ್ರಮ. ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಇದ್ದಾರೆ. ಕಾಂಗ್ರೆಸ್ ಅಭಿಮಾನಿ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ. ನಮಗೂ ಕೂಡ ಮಾಡ್ಲಿಕ್ಕೆ ಮುಯಿಗೆ ಎಲ್ಲರಿಗೂ ಇದ್ದೇ ಇದೆ. ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದ್ರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ಲ. ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂತ ದಾರಿಗಳು ನೂರಾರು. ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೇನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತು. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಕಾಂಗ್ರೆಸ್ ಸಮಾವೇಶಕ್ಕೆ ನುಗ್ಗಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯನವರು ಬಹಳ ಕೋಪ ಮಾಡ್ಕೊಂಡು ಅಲ್ಲಿನ ಪೊಲೀಸರಿಗೆ ಬೈತಾರೆ. ಅದಾದ ನಂತರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿರೋದು, ಇದು ಬಿಜೆಪಿಯ ನಾಯಕರಿಗೆ ಶೋಭೆ ತರುವಂತದ್ದಲ್ಲ. ಇಂಥ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಸಿಎಂ ಹೆದರೋದಿಲ್ಲ. ಬಿಜೆಪಿಯವರ ವರ್ತನೆಗಳಿಗೆ ನಾವು ಭಯ ಪಡಲ್ಲ. ಅಧ್ಯಕ್ಷರು ಅಂತ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಕೂಡ ಒಂದು ಕೂಗು ಕೊಟ್ರೆ, ಒಂದು ಸೂಚನೆಯನ್ನ ಕೊಟ್ರೆ ನಮ್ಮ ಕಾರ್ಯಕರ್ತರಿಗೆ, ರಾಜ್ಯದಲ್ಲಿ ಬಿಜೆಪಿಯ ಸಮಾವೇಶಗಳಲ್ಲಿ ಎಲ್ಲೆಲ್ಲಿ ನಡೀತಾವೋ ಅಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ನುಗ್ಗುತ್ತಾರೆ, ಹುಷಾರಾಗಿರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಹೇಳಿಕೆಯನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಮ್ಮ ಅಧ್ಯಕ್ಷರು ಬಿಜೆಪಿಗೆ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿನೇ ಈ ವಿಚಾರ ಇದೆಯಲ್ಲ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈಗ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ನುಗ್ಗುತ್ತಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಬಹಳ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ಇವತ್ತು.